ಸರಿ ಬೀಗ್ರೆ ನಾವು ಹೋಗ್ಬಿಟ್ಟು ಬರ್ತೀವಿ. ಮುಹೂರ್ತ ಎಲ್ಲ ನೋಡ್ಬಿಟ್ಟು ಆದಷ್ಟು ಬಿರ್ನೇನಿಯ ಮದುವೆ ಮಾಡಿ ಮುಗಿಸ್ಬಿಡನಿ. ಸಿಂಪಲ್ ಆಗಿ ಮಾಡನಿ. ಸುಮ್ಮನೆ ನೀ ಗ್ರ್ಯಾಂಡ್ ಆಗಿ ಮಾಡ್ಬಿಟ್ಟು ಸುಮ್ಮನೆ ಯಾಕೆ ಜನಗಳು ಕಣ್ಣು ಕುಕ್ಕೊಂಡು ಸಿಂಪಲ್ ಆಗತ್ತಾಗೆ. ನನ್ನ ಮಗಂಗೂ ಶಾನೆ ಗ್ರ್ಯಾಂಡ್ ಮದುವೆ ಅಂದ್ರೆ ಇಷ್ಟನೇ ಆಗಕ್ಕಿಲ್ಲ. ಅದಕ್ಕೆ ನೀನಿಯ ಸಿಂಪಲ್ ಆಗಿ ಏನಿಯ ಮಾಡಿ ಮುಗಿಸ್ಕೊಬಿಡೋಣ. ಯಾರು ಶಾನೆ ಜನನ ಕರೆಯೋದೇನೇನಿಯ ಬೇಡ. ಸುಮ್ಮನೆ ಒಟ್ಟುರಿಗೆ ಜನ ಅದು ಇದು ಅಂತ ಹೇಳ್ಕೊಟ್ಬಿಡ್ತಾರೆ. ನಿಮ್ಗಾಗ್ದಿರೋರು ನಮಗೆ, ನಮ್ಗಾಗ್ದಿರೋರು ನಿಮಗೆ, ಬೇಕಾದ್ರೆ ಏನೇನು ಹೇಳ್ಕೊಟ್ಬಿಟ್ಟು ನಮ್ಮ ಇದನ್ನೆಲ್ಲ ಮುರಿದು ಬಿಡ್ತಾರೆ. ಸರಿನೇ ನೋಡಿ. ಅದಕ್ಕೆ ಮದುವೆ ಸಿಂಪಲ್ ಆಗಿ ಕಣನಿ ಪುರೋಹಿತರ ಹತ್ರ ಮಾತಾಡ್ಬಿಟ್ಟು ನಮ್ಗೊಂದು ಫೋನ್ ಹಾಕಿ ಸಾಕು, ನಾವು ಬಂದ್ಬಿಟ್ಟು ಎಲ್ಲ ವ್ಯವಸ್ಥೆನೂ ಮಾಡ್ತೀವಿ. ಅಯ್ಯೋ, ನೀವು ಮದುವೆ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ನನ್ನ ಮಗಳು ನನ್ನ ಮಗ ಎಲ್ಲ ಇಲ್ಲಿ ನೋಡ್ಕೊತೀವಿ. ನೀವೇನಿಲ್ಲ, ಸಿಂಪಲ್ ಆಗಿ ಕರ್ಕೊಂಬಿಟ್ಟು ಬಂದ್ಬಿಡಿ ಸಾಕು, ನಾವೇ ಮಾಡ್ಕೊತೀವಿ ಎಲ್ಲನೂ. ಹೆಂಗೋ ಅದಕ್ಕೂ ಮುಂಚೆ ನೀನಿಯ ಒಂದು ಕಿತ ಹೇಳದ್ನಲ್ಲ, ಸಿಂಗಾಪುರ್ಗೆ ಹೋಗ್ಬಿಟ್ಟು ಮನೆ ನೋಡ್ಕೊಂಬಿಟ್ಟು ಬಂದ್ಬಿಡನಿ. ಏನಂತೀರಾ? ಆಗ್ಬೋದು ಆಗ್ಬೋದು ಅತ್ತೆ, ಆಗ್ಬೋದು. ಈಗ ಸದ್ಯಕ್ಕೆ ನಾವು ಹೊರಡ್ತೀವಿ. ನಮಗೂ ಟೈಮ್ ಇಲ್ಲ. ಈಗ ಎಲ್ಲನೂ ಬಿಸ್ನೆಸ್ ಅದು ಇದು ಎಲ್ಲ ನೋಡ್ಕೋಬೇಕಲ್ವೇ. ಸ್ವಲ್ಪ ಕಷ್ಟ ಆಯ್ತದೆ ನಮಗೂ, ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ನಮ್ಮಮ್ಮ ಇಬ್ಬರೇ ನೋಡ್ಕೋಬೇಕು. ಅಯ್ಯೋ, ನಮ್ಮ ಅಪ್ಪ ಅದು ಎಲ್ಲೋಯ್ತಾನೋ ಎಲ್ಲಿ ಬರ್ತಾನೋ ಗೊತ್ತಿಲ್ಲ. ಅದಕ್ಕೆ ನೀನು ನಾವು ಹಿಂಗೆ ಹೋಗ್ಬಿಟ್ಟು ಎಲ್ಲ ಕೆಲಸಗಳು ಮುಗಿಸ್ಕೊಳಕ್ ಲೇಟ್ ಆಯ್ತದೆ. ಬರ್ತೀವಿನ ಬಾ ಹೋಗೋಣ. ಸರಿ ಬಿಡಿ, ನಾವಿನ್ನು ಹೋಗ್ಬಿಟ್ಟು ಬರ್ತೀವಿ. ಸರಿ ಸರಿ, ಒಳ್ಳೇದಾಯ್ತು. ಊಟ ಎಲ್ಲ ಚೆನ್ನಾಗಿತ್ತು ತಾನೇ? ಬಾಂಬಾಟಾಗಿತ್ತು. ಸರಿ ನಡಿ ಹೋಗೋಣ. ಅಮ್ಮ, ಎಷ್ಟು ಚೆನ್ನಾಗಿ ಎಲ್ಲನೂ ನಡೀತಲ್ವಾ? ಹೆಂಗೋ ಎಲ್ಲ ಒಪ್ಕೊಂಡ್ಬಿಟ್ರು. ಎಲ್ಲ ನನಗಂತೂ ಬಹಳ ಖುಷಿ ಆಗ್ತೈತೆ. ಏಯ್, ಎಲ್ಲಿಗೆ ಹೋಯ್ತಿದ್ಯಾ? ನೀನ್ ಎಲ್ಲಿಗೆ ಹೊಂಟೆ? ಅದೇ ನಂಗೆ ಸ್ವಲ್ಪ ಕೆಲಸ ಆಯ್ತಾ, ಇರಿ ಒಂದ್ ನಿಮಿಷ ಬರ್ತೀನಿ. ಮಗಳೇ, ಎಲ್ಲ ನಿನ್ನ ಅದೃಷ್ಟ. ಸದ್ಯ ಬಿಡು, ಏನೋ ಸಿಂಗಾಪುರ್ಗೆ ಹೋಗ್ಬಿಡ್ತೀಯಾ. ಇನ್ನಿಲ್ಲ ಆಸ್ತಿ ಎಲ್ಲನೂ ಹೆಂಗೋ ಸಿಗ್ತದೆ ನಿನಗೆ. ಮಗ ಹುಟ್ಟಿದ ತಕ್ಷಣ ನೀನಿಯ ಹೆಂಗೋ ಎಲ್ಲ ಸೊರೈತದ್ ಬಿಡು. ಕಣಮ್ಮ, ಆದಷ್ಟು ಬೇಗ ಮಗ ಮಾಡ್ಕೊಬಿಡ್ಬೇಕು. ಈ ಆಸ್ತಿ ಎಲ್ಲ ಸಿಗ್ತದೆ. ಈ ಆಸ್ತಿ ಎಲ್ಲ ಯಾವ ಲೆಕ್ಕನೂ ಇಲ್ಲ ಕಣಮ್ಮ. ಎಲ್ಲನೂ ಅವರು ಸಿಂಗಾಪುರದಾಗೆಲ್ಲ ಮನೆ ಐತಿ ಅಂದ್ರೆ ಯಾವ ಲೆಕ್ಕ. ಸಿಂಗಾಪುರ್ಗೆ ಹೋಗಿ ರೆಡಿ ಆಗಮ್ಮ, ಮನೆ ನೋಡೋ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇದು ಮಾಡು. ಸರಿ ಆಯ್ತು. ಇವಳು ಯಾಕೆ ನಮ್ಮ ಹೊತ್ತಿಗೆ ಇವರಿಂದನೇ ನೀವು ಓದ್ಲಲ್ಲ? ಏನಕ್ಕೆ ಓದ್ಲು? ಏನು ಕೆಲ್ಸಕ್ಕೆ ಓದ್ಲು ಅಂತ ಗೊತ್ತಾಯ್ತಿಲ್ವಲ್ಲ? ಏನಾದ್ರೂ ನನ್ನ ಮದುವೆ ಆಗ ಹುಡುಗಂಗೆ ಏನೋ ಫಿಟ್ಟಿಂಗ್ ಇಕ್ಕಕ್ಕೆ ಏನೋ ಹೋಗ್ಬಿಟ್ಲಾ? ಇಡೀ ಬಾಕ್ಲಾಗ ಸಗೋಳೆ. ನಾನು ಹಿಂದೂ ಬಾಕ್ಲಾಗ ಸೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ತೀನಿ. ಎಲ್ಲಿಗೆ ಹೋಗ್ತಾಳಿ ಮನ್ಯಾಳಿ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಗ್ತದೆ. ಅಮ್ಮ, ಮದುವೆ ಯಾಕಮ್ಮ ಸಿಂಪಲ್ ಆಗಿರ್ಲಿ ಅಂತ ಹೇಳ್ದೆ? ಲೋಗು ನನ್ನ ಮಗನೇ, ಗ್ರ್ಯಾಂಡ್ ಆಗಿ ಮಾಡ್ಬಿಟ್ರೆ ನಮ್ಮ ಯೋಗ್ಯತೆ ಎಲ್ಲ ಗೊತ್ತಾಗಕ್ಕಿಲ್ವೇನು? ಬೀಗ್ರಿಗೆ ಜನ ಜಾಸ್ತಿ ಸೇರಿದಷ್ಟು ನಮ್ಮ ಯೋಗ್ಯತೆ ಬೇಗ ಗೊತ್ತಾಗ್ಬಿಡ್ತದೆ. ಜನ ಕಮ್ಮಿ ಇದ್ದಷ್ಟು ನಮ್ಮ ಯೋಗ್ಯತೆ ಗೊತ್ತಾಗಕ್ಕಿಲ್ಲ. ನಮ್ಮ ನೆಂಟರು ಯಾರು ಒಬ್ರು ಬರಕ್ಕಿಲ್ಲ ಮದುವೆಗೆ, ಗೊತ್ತಾಯ್ತಾ? ನಮ್ಮ ನೆಂಟರು ಬಂದ್ಬಿಟ್ರೆ ಮದುವೆ ಹಾಳು ಮಾಡ್ತಾರೆ ಅಷ್ಟೇನೆ. ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಅತ್ತೆ, ಏನಿದೆಲ್ಲ ನನ್ನ ಕತೆ? ನೀವೇನು ನೀವು ಸಿಂಗಾಪುರ್ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿಗೆ ಬಂದು ಯಾಕೆ ಮೋಸ ಮಾಡ್ತಾ ಇದ್ದೀರಾ? ಮೋಸನಾ? ಲೋ ಮಗನೇ, ನೀನು ಎಲ್ಲ ವಿಚಾರನೂ ಹೇಳಿದೀನಿ. ಅವಳೆಲ್ಲ ವಿಚಾರನೂ ಗೊತ್ತವಳಿಗೆ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಅವಳು ಏನು ಗೊತ್ತಿಲ್ಲ ನಂಗೆ ಕೇಳ್ತಾವಳೆ. ಅಜ್ಜಿ ಎಲ್ಲ ವಿಚಾರ ಹೇಳ್ತೀನಿ ಗೌರಿಗೆ ಅಂತ ಹೇಳಿತ್ತು ಕಣಮ್ಮ. ಮಾವ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಕಂತ್ರಿ ಬುದ್ಧಿ ಇನ್ನೂ ಬಿಟ್ಟಿಲ್ವಾ ನೀವು? ಸಿಂಗಾಪುರ್ ಅದು ಇದು ಅಂತ ಸುಳ್ಳು ಹೇಳ್ಕೊಂಡ ನಾದಿನ ಮದುವೆ ಮಾಡ್ಕೊಳಕ್ ಬಂದಿದ್ದೀರಾ ನೀವು? ಛೇ, ಈ ತರ ಸುಳ್ಳೆಲ್ಲ ಹೇಳ್ಕೊಂಡು ಯಾಕೆ ಮದುವೆ ಮಾಡ್ಕೋಬೇಕು? ನಿಮ್ಗಿನ್ ಬೇರೆ ಯಾರು ಸಿಗ್ಲೇ ಇಲ್ವಾ ನಿಮ್ಗೆ? ಬೇಕಾದ್ರೆ ನಾನೇ ಯಾವ್ದಾದ್ರು ಒಂದು ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ತೀನಿ. ನಿಮ್ಮ ತಕ್ಕನಾಗಿರೋನ ಸುಮ್ಮನಿರಿ. ಈ ಥರ ಸುಳ್ಳೇಳಿ ಮದುವೆ ಮಾಡ್ಕೊಂಡ್ರೆ ನಾಳಿಕೆ ಅವ್ರಿಗೆ ಎಷ್ಟು ತೊಂದರೆ ಆಗಲ್ಲ. ನೀವೇ ಯೋಚನೆ ಮಾಡಿ. ಅವ್ರು ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ನೀವು ಸಿಂಗಾಪುರದಲ್ಲಿ ಇದೀನಿ ಅಂತ ಸುಳ್ಳೇಳಿದ್ದೀರಾ? ಅವಳು ಅದನ್ನೇ ನಂಬ್ಕೊಂಡಿರ್ತಾರೆ. ಈಗ ಸಿಂಗಾಪುರ್ಗೆಲ್ಲ ಹೋಗ್ಬೇಕಲ್ಲ, ಈಗ ಏನು ಮಾಡ್ತೀರಾ? ಈಗ ಮನೆ ನೋಡೋ ಶಾಸ್ತ್ರಕ್ಕೆ ಸಿಂಗಾಪುರ್ಗೆಲ್ಲ ಹೋಗ್ತೀನಿ ಅಂತ ಸುಳ್ಳೇಳಿದ್ದೀರಾ? ನೋಡಿ ಅತ್ತೆ, ನೋಡಿ ಮಾಮ, ಈಗ ಇಷ್ಟಕ್ಕೇನೆ ಬಿಟ್ಬಿಡಿ. ಸುಮ್ಮನೆ ಆಗಿದ್ದಾಗೋಯ್ತು. ಏನೋ ಒಂದು ನಾನು ಹೇಳ್ತೀನಿ ಮನೇಲಿ, ನೀವು ಮದುವೆನ ಕ್ಯಾನ್ಸಲ್ ಮಾಡ್ಕೋಬೇಕು ಅಷ್ಟೇನೆ. ಅಯ್ಯೋ, ನಾನು ಅನ್ಕೊಂಡಿದ್ದು ನಿಜಾನೇ ಆಯಿತು. ಈ ನಮ್ಮ ಅತ್ತಿಗೆ ಬಂದುಬಿಟ್ಟು ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಂಗೂ ನಮ್ಮ ಅತ್ತೆಗೂ ಏನೋ ಪಿಟ್ಟಿಂಗ್ ಇಕ್ತಾವಳಲ್ಲ ಇವಳು. ನನ್ನ ಮದುವೆ ನಿಲ್ಲಿಸ್ಬೇಕು ಅಂತಲೇ ಹಿಂಗೆಲ್ಲ ಮಾಡ್ತಾವಳ. ಇದೇನಿದು ಹಿಂಗೆ ಹೇಳ್ತಾ ಇದೆಯಾ ಪುಟ್ಟಿ? ನೀನಂತೂ ಮದುವೆ ಮಾಡ್ಕೊಳ್ಳಿಲ್ಲ. ನಾನಾದ್ರೂ ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೂ ಬಿಡಲ್ವಲ್ಲ ನೀನು. ನಾನೇನಾದ್ರೂ ನಿನ್ನ ಸಂಸಾರದಾಗ ಏನಾದ್ರು ಬಂದು ಉಳಿತಾ ಇದ್ದೀನ? ನೋಡು, ಅಜ್ಜಿ ಹೇಳಿರೋದೇ ಇದು. ನಾನು ಅಜ್ಜಿಗೆ ಎಲ್ಲನೂ ಇದು ಮಾಡಿಬಿಟ್ಟೇನೆ ಒಪ್ಕೊಂಡಿದ್ದೀನಿ. ನೋಡು, ನೀನು ಬೇಕಾದ್ರೆ ಅಜ್ಜಿ ಹತ್ರ ಮಾತಾಡ್ಕ. ನೀನು ನನ್ನ ಮದುವೆ ಕಡ್ಡ ಬರ್ಬೇಡ ಅಷ್ಟೇನೆ. ನಾನೇನಾದ್ರು ನಿನಗೆ ಮೋಸ ಮಾಡ್ತಾ ಇದ್ದೀನ? ಇಲ್ಲ ತಾನೇ? ಈಗ ನಾನು ಮೋಸ ಮಾಡ್ತಿರೋದು ಯಾರಿಗೆ? ಅವ್ರಿಗೆ ತಾನೇ. ಈಗ ನಿನ್ಗೇನಾದ್ರೂ ಪ್ರಾಬ್ಲಮ್ ಆಯ್ತಾ? ಇಲ್ಲ ತಾನೇ? ಈಗ ಸುಮ್ಮನೆ ಇದ್ಬಿಡು ನೀನು. ನೀನು ಮದುವೆ ಬಂದ್ಬಿಟ್ಟು ಎಲ್ಲ ಅಲ್ಲಾಡಿಸ್ಬೇಡ. ನಿನಗೂ ನಿಮ್ಮ ಅತ್ತೆನ ಕಂಡ್ರೆ ಆಗಲ್ಲ ತಾನೇ? ಈಗ ನೀನು ಯಾಕೆ ಮತ್ತೆ ಮದುವೆ ಬಂದು ಇಷ್ಟೊಂದು ಮಾತಾಡ್ತಾ ಇದೀಯಾ? ಆಗಲ್ಲ ಅನ್ನೋದೇ ಬೇರೆ, ಮೋಸ ಮಾಡೋದೇ ಬೇರೆ. ಅವಳ ನಾದ್ನಿ ಎಷ್ಟೇ ಆದ್ರೂ, ಎಷ್ಟು ಕೆಟ್ಟವಳಾದ್ರೂ ನಾದ್ನಿನೇ ತಾನೇ. ನೀವು ಈ ಥರ ಎಲ್ಲನೂ ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ನೋಡಿ ನೋಡಿ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸುಳ್ಳು ಹೇಳಿ ಅದು ಇದು ಮಾಡಿ ಮದುವೆ ಮಾಡ್ಕೊಂಡ್ರೆ ಜಾಸ್ತಿ ದಿನ ಉಳಿಯಲ್ಲ, ಸರಿನಾ? ಈಗ ಸುಮ್ಮನೆ ಅವ್ರು ಏನೇನು ಆಸೆ ಇಟ್ಕೊಂಡವ್ರೋ ಏನೋ ಗೊತ್ತಿಲ್ಲ. ನಮ್ಮ ಅತ್ತೆ ಕತೆ ನಿಮ್ಗಿನ್ನೂ ಗೊತ್ತೇ ಇಲ್ಲ. ಸಾಯ್ತಾಳೆ 10 ರೂಪಾಯಿಗೂ. ನಿಮ್ಮ ಹತ್ರ ಏನೂ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡ್ರ ನಿಮ್ಮನ್ನ? ಅಯ್ಯೋ 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 ಅಯ್ಯೋ, ನನ್ನ ಮಗ ಸಂಡಕ್ಕಿರೋದು ನಿನ್ನ ಕೈ ಸಹಿಸಕ್ಕೆ ಆಗಲ್ಲ ಅಲ್ವಾ? ನೀನು ಹಿಂದೆ ಬಿದ್ದು ನೀನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಹಾಳಾಗೋದ. ಇವಾಗಾದ್ರೂ ಯಾವುದೋ ಒಳ್ಳೆ ಸಂಬಂಧ ಸಿಕ್ಕೈತಿ, ಇವಾಗಾದ್ರೂ ಸಂಡಕ್ಕಿರ್ಲಿ ಅಂತ ಅನ್ಕೊಂಡ್ರೆ ನಿಂದೊಂದು ಬಾಯಿ. ನೋಡು, ಅವ್ನು ನನ್ನ ಸಾಕು ಮಗ ಇರ್ಬೋದು, ಆದರೆ ಅವ್ನ ಮೇಲೆ ನನಗೆ ಶಾನೆ ಪಿರುತಿನೇ ಐತೆ. ನೋಡು, ನಿಮ್ಮ ಅಮ್ಮನೂ ನೀನು ಸೇರ್ಕೊಬಿಟ್ಟು ನೀವು ನನ್ನ ಸ್ವಂತ ಮಗ ಅಲ್ಲ ಅಂತ ತಾನೇ ರಿಜೆಕ್ಟ್ ಮಾಡಿದ್ದು. ನನ್ನ ಮಗನ್ನ ಸ್ವಂತ ಮಗ ಆಗಿದ್ರೆ ನೀನು ಹಿಂಗೆ ರಿಜೆಕ್ಟ್ ಮಾಡ್ತಾ ಇದ್ದ? ನಿಮ್ಮ ಯೋಗ್ಯತೆ ಎಲ್ಲ ನನಗೆ ಸಂದ ಗೊತ್ತಾಗೈತೆ ಹೇಳು. ನೋಡು ಪುಟ್ಟಿ, ಸುಮ್ಮನೆ ಸೈಡಿಗೆ ಬಂದ್ಬಿಡು. ನಮ್ಮ ಪಾಡಿಗೆ ನಾವು ಹೆಂಗಾನ ಇರ್ತೀವಿ. ನಿನ್ನಿಷ್ಟ. ನೀನು ತಂದಿಕ್ಬೇಕು ಅಂತ ಅನ್ಕೊಂಡ್ರೆ ತಂದಿಕ್ಕು. ನಮ್ಗೇನಾಗಬೇಕು? ನಮ್ಗೆ ಅದೆಲ್ಲ ಏನೂ ಯೋಚನೆನೇ ಇಲ್ಲ, ಸರಿನಾ? ಕಿತ್ತು ಹೋದವಳು ಇವಳು.
ಆಸ್ತಿ ಎಲ್ಲನೂ ನನಗೆ ಮಕ್ಕಳಾಗ್ಬಿಟ್ರೆ ನನಗೆ ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ಟು ಮದುವೆ ನೀ ಮುರಿಯೋ ಪ್ರಯತ್ನ ಮಾಡ್ತಾ ಇದೆಯಲ್ವಾ, ನೀನಂತೂ ಉದ್ಧಾರ ಹಾಕಿಲ್ಲ ಬಿಡೆ, ಹಾಗಾಕಿಲ್ಲ. ಎಂಥ ಕೆಲಸ ಮಾಡ್ತಾ ಇದೆಯಾ ನೀನು? ನನ್ನ ಹುಡುಗಂಗೆ ಏನೇನು ಹೇಳ್ಕೊಡ್ತಾ ಇದೆಯೋ ಕೇಳಿಸ್ತಾನೆ ಇಲ್ವಲ್ಲ. ಯಾಕೋ ಮಕ್ಕ ನೋಡ್ರೆ ಸಿಂಡ್ರಸ್ಕೊಂಡು ಮಾತಾಡ್ತಾವಳೆ. ಏನೇನು ಫಿಟ್ಟಿಂಗಿಗೆ ಕೊಟ್ಬಿಟ್ಟು ನಾನು ಮದುವೆ ಮುರಿದ್ಬಿಟ್ಟು ನನ್ನನ್ನು 4 ಕಾಸು ಗತಿ ಇಲ್ಲಿದಂಗೆ ಮಾಡಾಕ್ಬಿಡ್ತಾಳೋ ಏನೋ. ಹಂಗೋ ಹಿಂಗೋ ಮಣ್ಣಮ್ಮಮ್ಮ ಒಳ್ಳೆ ಸಂಬಂಧನೇ ಹುಡ್ಕೈತೆ. ಈ ಮನೆಯಾಳು ಬಿತ್ರಿಯ ಸಂಬಂಧನೂ ಹಾಳು ಮಾಡ್ತಾವಳಲ್ಲ ಇವಳು. ಇವಳಿಗೆ ಯಾಕೆ ಬೇಕು ಮುಚ್ಕೊಂಡು ಸುಮ್ಮನಿರೋದು ಬಿಟ್ಬಿಟ್ಟು ಇವಳು ಮನೆ ಕಾಯಾಗೋಗ. ನಮ್ಮ ಅಣ್ಣ ಹಿಂಗೆ ಪಿಟ್ಟಿಂಗಿಗೆ ಸರಿಯಾಗಿ ಇವಳಿಗೆ ಬಾರಿಸಿಸ್ಬೇಕು ನೋಡು, ಅವಾಗಿರೋದು ಇವಳಿಗೆ. ನನ್ನ ಹುಡುಗಿಗೆ ಪಿಟ್ಟಿಂಗ್ ಇಕ್ತಾಳಲ್ಲ, ನಾನು ಇವ್ರ ಗಂಡಂಗೆ ಪಿಟ್ಟಿಂಗ್ ಇಕ್ಕಿದ್ರೆ ಅವಾಗ ಸೊರೈತದೆ ಮನೆಯಾಳಿಗೆ. ಇವಳು ಮಕ್ಕಿಷ್ಟು ಬೆಂಕಿ ಯಾಕ ಇರು, ಮಾಡ್ತೀನಿ ಇವಳಿಗೆ ಸರಿಯಾಗಿ ಮಾಡ್ತೀನಿ ಇವಳಿಗೆ. ನನ್ಗೆ ಹೆಂಗೆ ನೋವು ಪಡ್ತಾ ಇದೀನೋ ಇವಳು ಹಂಗೆ ನೋವು ಪಡಬೇಕು. ಅವಾಗ ಈ ಮನೆಯಾಳಿಗೆ ಬುದ್ಧಿ ಬರೋದಕ್ಕೆ ಇತ್ತೋದೊಳಗೆ. ಅಮ್ಮ ನೀನ್ ಇವಳು ಏನಾದ್ರೂ ಹೇಳಿ, ಇವಳ ಬಗ್ಗೆ ಯಾಕೆ ತಲೆ ಕೆಡ್ಸಂತ್ಯಾ? ಇವಳ ಬಗ್ಗೆ ಬಿಟ್ಬಿಡು. ಇವಳ ಬಗ್ಗೆ ಇವಳ ಅಮ್ಮನ ಬಗ್ಗೆ ನಾನು ಯಾವತ್ತೋ ಬಿಟ್ಬಿಟ್ಟೆ ಯೋಚನೆ ಮಾಡೋದನ್ನ. ಅಜ್ಜಿ ಮಾತ್ರ ಸಹಾಯ ಮಾಡ್ತಿರೋದು ನಮ್ಗೆ, ಇನ್ಯಾರು ಸಹಾಯ ಮಾಡ್ತಾ ಇಲ್ಲ. ಇವಳ ಹತ್ರ ಮಾತಾಡಿ ಏನಮ್ಮ ಪ್ರಯೋಜನ? ನಡಿಯಮ್ಮ ಸುಮ್ಮನೆ. ಇವಳೇನು ಹೋಗ್ಬಿಟ್ಟು ಏನು ಮದುವೆ ನಿಲ್ಲಿಸ್ಬಿಡ್ತಾಳ? ನಿಲ್ಲಿಸ್ಲಿ ಬಿಡು. ಇವಳಲ್ಲ ಅಂದ್ರೆ ಇನ್ನೊಂದು ಹುಡುಗಿ ನಮಗೆ ಸಿಕ್ತಾಳೆ. ಏನು ಇವಳು ತೊಂದಿಕ್ಬಿಟ್ಟು ತಮಾಷೆ ನೋಡ್ಬಿಟ್ಟು ಆಸ್ತಿ ಎಲ್ಲ ಒಬ್ಳೆ ಹೊಡಿಬೇಕಲ್ಲ, ಅದಕ್ಕೆ ಪ್ಲಾನ್ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಹೇಯ್, ನೀನು ಸಿಂಗಾಪುರದಾಗಿದ್ರು ನೀನು ಕಂತ್ರಿ ಬುದ್ಧಿ ಮಾತಾಡ್ಬಿಡ್ಲಿಲ್ಲ ಬಿಡು. ನೀನಂತೂ ನೀನು ನಿಮ್ಮ ಅಮ್ಮ ಸೇರ್ಕೊಂಡು ಎಷ್ಟು ಆಟ ಆಡ್ತಿರೋ ನಾವು ಕಂಡಿದ್ದೀವಿ. ಸರಿ ಬಿಡು, ಈಗೇನು ಮದುವೆ ನಿಲ್ಲಿಸ್ಬೇಕಾ? ಹೋಗಿ ನಿಲ್ಸೋಗು. ನಿಂಗೆ ತಾಕತ್ತಿದ್ರೆ ಹೋಗಿ ಮದುವೆ ನಿಲ್ಲಿಸು. ನನಗೂ ಗೊತ್ತು ಇದರಿಂದ ನಿನ್ನೆ ಏನು ಕೆಲಸ ಮಾಡಬೇಕು ಅಂತ. ನಾನು ಸರಿಯಾಗಿ ಮಾಡ್ತೀನಿ, ನೀನು ಹೋಗಿ ತಾಕತ್ತಿದ್ರೆ ನಿಲ್ಸೋಗಿ ಮದುವೆನಾ. ಅಷ್ಟೇನೆ, ನಿನಗೆ ಏನು ಅನ್ನಿಸ್ತದೆ, ಏನು ಮಾಡಬೇಕು ಅಂತ ಅನ್ನಿಸ್ತದೆ ಅದನ್ನು ಮಾಡ್ಬಿಟ್ಟು ನಾವೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಏನು ನೀನು ಹೋಗಿ ಹೇಳಿದ ತಕ್ಷಣ ಬಂಗಾರ ಮದುವೆ ನಿಲ್ಲಿಸ್ಬಿಡ್ತಾಳೆ ಅಂತನಾ? ನಿಲ್ಲಿಸ್ಲಿ ಬಿಡು. ಏನು ಊರಾಗ ಒಂದೊಂದೇನೆ ಹೆಣ್ಣಿರೋದು, ಇನ್ನು ಯಾರು ಹೆಣ್ಣುಗಳೇ ಇಲ್ವಾ? ನೀನು ಹೇಳಿದ್ದೆ ಅವಳು ಎಮ್ಮ ಕೇಳ್ತಾಳೆ ಏನಾದರೆ ಮದುವೆ ನಿಲ್ಲಿಸ್ಲಿ ಬಿಡು. ನನ್ನ ಮಗನ ಹಣೆ ಬರೋದಾಗ ಏನಿದ್ರೆ ಅದೇ ನೀನು ಆಯ್ತದೆ. ಎಂಥರ್ಗನಾಗಲಿ ಮಕ್ಕಳು ಮುದ್ದೆ ನೆನೆಯ. ನನಗೂ ಮೊಮ್ಮಕ್ಕಳು ನೋಡಬೇಕು ಅಂತ ಬೋಲ ಆಸೆ, ನಾನು ಕಾಯ್ಕೊಂಡಿದ್ದೀನಿ. ಏನು ಮಾಡ್ತೀನಿ, ನಮ್ಮ ಗ್ರಾಚಾರಕ್ಕೆ ನನ್ನ ಮಗನ ಮದುವೆ ನೆನೆಯ ಆಯ್ತಿಲ್ಲ ಈ ವರ್ಷ ಆದ್ರೂ. ಏನು ಹೇಳ್ಕೊ ಹೋಗು, ನಮ್ಮ ಸವಾಸಕ್ಕಂತೂ ನೀನು ಬರಕ್ಕೆ ಹೋಗ್ಬೇಡ. ಈಗ ಸದ್ಯಕ್ಕೆ ನೀನು ಇಲ್ಲಿಂದ ಹೋದ್ರೆ ಸಂದ. ಮನೆಯಾಳಿ ಮಾಡ್ತೇನೆ, ನಿನ್ನ ಮನೆಗೆ ಹೋಗೋ ಅಷ್ಟೊತ್ತಿಗೆ ನಾನು ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರು. ಐತೆ ನಿಮ್ಮೆಲ್ರಿಗೂ ಐತೆ, ಮಾರಿ ಹಬ್ಬ ಐತೆ ಇರು. ನೀವು ನನ್ನ ಅತ್ತೆ, ಇವ್ ನನ್ನ ಅತ್ತೆ ಮಗ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಹೇಳ್ತೀನಿ. ಇವನು ಸಿಂಗಾಪುರದಲ್ಲೂ ಇಲ್ಲ, ನೀವೇನು ಅಂತಲೂ ಹೇಳ್ತೀನಿ. ನಿಮ್ಮ ಹತ್ರ ಏನೂ ಗತಿ ಇಲ್ಲ ಅಂತಲೂ ಹೋಗಿ ಹೇಳ್ತೀನಿ ಅತ್ತೆಗೆ. ಆವಾಗ ಗೊತ್ತಾಗ್ತೈತೆ. ಯಾರೇ ಆಗಲಿ ಕಷ್ಟಕ್ಕೆ ಸಹಾಯ ಮಾಡಲೇಬೇಕಲ್ವಾ? ಮಾಡಲಿಲ್ಲ ಅಂತಂದರೆ ಸರಿ ಬಿಡಿ, ನಿಮ್ಗೆ ಏನು ಅನ್ನಿಸ್ತೈತೆ ಅದು ನೀವು ಮಾಡಿ. ನನಗೇನು ಅನ್ನಿಸ್ತೈತೆ ನಾನು ಅದನ್ನು ಮಾಡ್ತೀನಿ. ಸರಿನಾ? ಸೈಡ್ ಬರ್ರಿ, ನಾನು ಹೋಗ್ತೀನಿ ಮನೆಗೆ. ಥೂ, ಇವಳು ಇವ್ರ ಅಮ್ಮಂಗಂತೂ ಅದು ಏನು ತೋರಿದ್ರೆ ಬಡ್ಕೊಂಡಾಯ್ತೋ ಮಗ, ನಂಗೆ ಗೊತ್ತಿಲ್ಲ. ಸುಮ್ಕೆನೇ ಸಾಯ್ತಾರೆ, ಸುಮ್ಕೆನೇ ನಮ್ಮ ತಲೆ ಕೆಡಿಸ್ಕೊಂಡು ಇವ್ರ ಮನೆ ಹಾಳಾಗ. ಏನು ಮಾಡೋದು ಅಂತ ಇವಳು ಮದುವೆ ಮಾಡ್ಕೊಂಡಿಲ್ಲ, ಬ್ಯಾರನ್ನು ಮದುವೆ ಮಾಡ್ಕೊತೀನಿ ಅಂದ್ರೂ ಬಿಡೋಕ್ಕಿಲ್ಲ. ನೋಡು ಮಗ, ನೀನು ಇವಳ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ ಮಗ, ನಾನು ನೋಡ್ಕೊತೀನಿ ಎಲ್ಲನೂ. ಸರಿನೇ? ಬಾ ಹೋಗೋಣ. ಈಗ ಏನಾರ ಒಂದು ವ್ಯವಸ್ಥೆ ಮಾಡೋಣ, ಅದಕ್ಕೆ ಯಾಕೆ ಯೋಚನೆ ಮಾಡಿಯೇ, ಬಾ. ನೋಡಮ್ಮ, ನಮ್ಮ ಅತ್ತೆ ಹತ್ರ ಹೆಂಗೆ ಹೇಳ್ಬೇಕು, ಏನು ಹೇಳ್ಬೇಕು ಅದನ್ನು ಸರಿಯಾಗಿ ಹೇಳಿ ಇವಳಿಗೆ ಸರಿಯಾಗಿ ನಾಲ್ಕು ಬಿಡಂಗೆ ಮಾಡಬೇಕು. ಅವಾಗೇನೇ ಇವಳು ಬುದ್ಧಿ ಬರೋದು. ಇವಳಿಗೆ ಹಾಕ್ಬೇಕು, ಇವಳ್ದೇನಾದ್ರೂ ಕಿತ್ಕೊಂತ ಇದೀವ ನಾವು ಬಂದ್ಬಿಟ್ಟು. ನಮ್ಮ ಪಾಡಿಗೆ ನಾವೇನೋ ಮದುವೆ ಸೆಟ್ ಮಾಡ್ಕೊಂಡ್ರೆ ಇವಳು ನೋಡು ಎಷ್ಟು ಆಡ್ತಾಳೆ ಎಲ್ಲನೂ ಅಂತ ಹೇಳ್ಬಿಟ್ಟು. ನಡಿಯಮ್ಮ, ಏನೋ ಒಂದು ಹೇಳಿ ಸರಿಯಾಗಿ ಮಾಡೋಣ, ಆವಾಗಾದ್ರೂ ಬುದ್ಧಿ ಬರ್ತೈತಿ ಇವಳಿಗೆ. ಬಂಗಾರಮ್ಮನ್ನ ಹೆಂಗೆ ನಂಬಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾ ಹೋಗೋಣ, ಏನು ತಲೆ ಕೆಡಿಸ್ಕೊಬೇಡ, ನನ್ನ ಮದುವೆ ಏನು ನಿಂತೋಗಲ್ಲ, ಬಾ. ನಡಿ ಮಗ, ಆಗಿದ್ದಾಗಲಿ. ದೇವ್ರವನೇ ನೋಡ್ಕೊತಾನೆ ಎಲ್ಲನೂ.